ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಇವತ್ತು ಎಷ್ಟು ಟೈಮ್ 12:30 ಆಗೈತೆ. ಇವತ್ತು ಬಂದು ಶುಕ್ರವಾರ 12:30ಇಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ 12 ಗಂಟೆಗೆ ಕರೆಂಟ್ ಕೊಡಬೇಕಾಗಿತ್ತು. ನೋಡೋಣ, ಬಾವಿ ಲೈನ್ ಕೊಟ್ಟಿದ್ದಾರೆ, ಮನೇಲಿ ನೀರಿಲ್ಲ, ನೀರು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ನೋಡೋಣ ಫಸ್ಟ್ ಕರೆಂಟ್ ಬಂದಿದೆಯಾ ಅಂತ. ಬಂದಿಲ್ಲ 12 ಗಂಟೆಗೆ ಬರಬೇಕಾಗಿತ್ತು, ಬಂದಿಲ್ಲ. ನೋಡೋಣ ಆಮೇಲೆ ಬರುತ್ತಾ ಅಂತ. ಮನೇಲಿ ನೀರಿಲ್ಲ ಫ್ರೆಂಡ್ಸ್, ಇವತ್ತು ನೀರು ಇಟ್ಕೋಬೇಕು. ಇಲ್ಲಿ ಅಂತ ಅಂದರೆ ಬಾವಿ ಲೈನ್ನೇ ಕಾಯ್ತಾ ಇರಬೇಕು ನೀರು ಇಟ್ಕೊಳ್ಳೋದಕ್ಕೆ. ಯಾವಾಗಲೂ ನೀರು ಸ್ಟಾಕ್ ಇರಬೇಕು, ಯಾಕೆಂದರೆ ಹೊರಗಡೆ ಔಟ್ಸೈಡ್ ಮನೇಲಿ ಬಾವಿ ಲೈನ್ಗಳು ಯಾವಾಗ ಒಂದೊಂದು ಟೈಮು ಒಂದೊಂದು ವಾರ ಕೊಡೋಲ್ಲ. ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನೀರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಕರೆಂಟ್ ಇದ್ದಾಗಲೇ ಫುಲ್ ನೀರನ್ನ ಸ್ಟಾಕ್ ಮಾಡ್ಕೊಂಡ್ಬಿಡ್ಬೇಕು. ಅದು ಫುಲ್ ಮನೆಗೆಲ್ಲ ನೀರು ಇಟ್ಕೊಂಡೆಲ್ಲ ಸ್ಟಾಕ್ ಮಾಡ್ಕೋಬೇಕು. ನಮ್ಮ ಆಡುಗಳಿಗೆ ಒಂದ್ಸಲಿ ಹುಲ್ಲನ್ನ ಕುಯ್ಕೊಂಬಂದು ಇಟ್ಟಿದ್ದೆ, ಮತ್ತು ಇವಾಗ ಒಣಹುಲ್ಲು ಇಟ್ಟಿದ್ದೀನಿ. ಇವತ್ತು ಬಂದು ತಿಂಡಿ ಬೆಳಗ್ಗೆ ಏನು ಮಾಡಿದೆ, ಚಪಾತಿ ಮಾಡಿದ್ದೆ. ಚಪಾತಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ, ಕಡಲೆ ಚಟ್ನಿ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಸಾಂಬಾರು ಏನಾದ್ರು ರೆಡಿ ಮಾಡಿ ಇಡಬೇಕು. ನೋಡೋಣ ಏನು ಸಾಂಬಾರು ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ, ಮತ್ತು ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಏನು ಅಂತ ಅಂದರೆ ಫ್ರೆಂಡ್ಸ್, ನಿಂಬೆ ಗಿಡದ ಹತ್ರ ಬಂದೆ. ನೋಡಿ, ಈ ಸಲ ನಮ್ಮ ನಿಂಬೆ ಗಿಡ ತುಂಬಾ ಕಾಯಿ ಕಟ್ಟಿದೆ. ಯಾವ ಸಲಿನೂ ಕಾಯಿ ಕಟ್ಟಿರಲಿಲ್ಲ, ಈ ಸಲ ನೋಡಿ ಹೂವೆಲ್ಲ ಹೆಂಗಾಗ್ತಿದೆ ಅಂತ. ಹೆಣ್ಮಕ್ಳು ನಿಂಬೆ ಗಿಡ ಮುಟ್ಟಬಾರ್ದು ಅಂತಾರೆ. ತುಂಬ ದಿನದಿಂದ ಮುಟ್ಟಿರಲಿಲ್ಲ ನಾನು. ಚೆನ್ನಾಗಿ ನೋಡಿ ಹೂವು ಕಾಯಿಗಳಂತೂ ತುಂಬಾ ಬಿಟ್ಟಿದ್ದಾವೆ. ಗಿಡದ ತುಂಬ ಕಾಯಿಗಳು ಬಿಟ್ಟಿದ್ದಾವೆ. ಹಾಗೆ ನೋಡೋಣ ಅಂತ ಬಂದೆ. ಒಂದು ನಿಂಬೆಹಣ್ಣು ಕೆಳಗಡೆ ಬಿದ್ದಿದೆ, ಹಣ್ಣಾಗಿ ಬಿದ್ದಿದೆ. ಬಹುಶಃ ಇವತ್ತು ಬಿದ್ದಿರಬೇಕು. ನಿಂಬೆ ಗಿಡದ ಹತ್ರ ಬಂದು ನೋಡಿರಲಿಲ್ಲ, ಇವಾಗ ಬಂದು ಜಸ್ಟ್ ನೋಡಿದೆ. ನೋಡೋಣ, ಎತ್ಕೊಳ್ಳೋಣ ಇರಿ. ಅಲ್ಲಿ ನೋಡಿ, ಹಣ್ಣಾಗಿ ಬಿದ್ದಿದೆ ನಿಂಬೆ ಹಣ್ಣು. ನೀರು ಬಾಟ್ಲಿ ನೋಡಿ ಫ್ರೆಂಡ್ಸ್. ಅವು ಇವಾಗ ಅಂತ ಅಂದ್ಕೊಂಡ್ಬಿಟ್ಟಿರಾ, ಹಬ್ಬಗಳಲ್ಲಿ ಯಾರು ಫ್ರೆಂಡ್ಸ್ಗಳು ಬಂದಿರ್ತಾರಲ್ಲ, ಹಸ್ಬೆಂಡ್ ಫ್ರೆಂಡ್ಸ್ಗಳು, ಅವ್ರಿಗೋಸ್ಕರ ತಗೊಂಬಂದು ಕುಡಿಸಿರೋದು. ನಮ್ಮ ಯಜಮಾನ್ರು ಪಾಪ ಅವರೆಲ್ಲ ಅದನ್ನೆಲ್ಲ ಕುಡಿಯೋದಿಲ್ಲ. ಅಲ್ಲಿ ಅವ್ರ ಫ್ರೆಂಡ್ಸ್ಗಳು ಕುಡಿದಿರೋದು ಅಲ್ಲಿ ಎತ್ತಾಕಿ. ಏನಂತ ಅಂದರೆ, ನಮ್ಮ ಐದ ಬೆಳಗ್ಗೆ ನಿಂಬೆಹಣ್ಣುಗಳು ಕಿತ್ಕೊಂಡು ಹೋಗಿದ್ದಾರೆ. ಆದರೆ ನೋಡಿ, ಅಲ್ಲೊಂದು ಹಣ್ಣು ಬಿದ್ದಿದೆ, ಅವ್ರಿಗೆ ಕಾಣಿಸೇ ಇಲ್ಲ. ಅದು ಅವ್ರು ಕೀಳ್ಬೇಕಾದ್ರೆ ಬಹುಶಃ ಬಿದ್ದಿರ್ಬೇಕು. ಇವತ್ತು ಬಿದ್ದಿದೆ ನೋಡಿ, ಇನ್ನೂ ಫ್ರೆಶ್ ಆಗಿದೆ ನಿಂಬೆಹಣ್ಣು. ಅವ್ರ ಕಣ್ಣಿಗೆ ಕಾಣಿಸಿಲ್ಲ. ಇದು ಕಿತ್ಕೊಂಡು ಹೋಗಿದ್ದಾರೆ, ಇದೊಂದು ಬಿಟ್ಟು ಹೋಗಿದ್ದಾರೆ. ಇದು ಕೆಳಗಡೆ ಬಿದ್ದಿದೆ. ಇದು ನನ್ನ ಪಾಲಿಗೆ ಸಿಗಬೇಕು ಅಂತ ಇತ್ತೇನೋ, ಸಿಕ್ಕಿದೆ. ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದರೆ ಇವಾಗ ವೆದರು ತುಂಬಾ ಕೋಲ್ಡು. ಇವಾಗ ಜ್ಯೂಸ್ ಅಂತೂ ಕುಡಿಯೋದಕ್ಕಾಗಲ್ಲ. ನಾಳೆ ಚಿತ್ರಾನ್ನ ಮಾಡೋಣ. ನಮ್ಮ ಕೋಳಿಗಳು ನೋಡಿ, ಅಲ್ಲೇ ಮನೆ ಮುಂದೆಲ್ಲ ಜಾಗ ಮಾಡ್ತಿದ್ದಾರೆ. ಎಲ್ಲರೂ ರೆಡಿನ ಕೊಡ್ಕೊಳ್ಳೋ ಕುತ್ಕೊಳ್ಳಿ. ಅವ್ರಿಗೆ ಕೊಡ್ಕೊಳ್ಳೋಕೆ ಜಾಗ ಇದ್ರೂ ಮನೆ ಒಳಕ್ಕೆ ಬರಬೇಕು. ಫುಲ್ಲು ಕತ್ಲೆ. ನಮ್ಮನೆ ಒಳಗೆ ಬಂದರೆ ಫುಲ್ಲು ಕತ್ಲೆ. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಫೋನ್ ಚಾರ್ಜ್ ಇಲ್ಲ, ಸ್ವಲ್ಪ ಹೊತ್ತು ಫೋನ್ ಚಾರ್ಜ್ ಹಾಕಬೇಕು. ಚಾರ್ಜ್ ಹಾಕಿದ್ರೆ ಮತ್ತೆ ಸಿಗ್ತೀನಿ. ಎಷ್ಟೊತ್ತು ಕರೆಂಟ್ ಬರುತ್ತೆ ಅನಿಸುತ್ತೆ. ನೋಡೋಣ ಫ್ರೆಂಡ್ಸ್. ಇವಾಗ ನೋಡಿ, ಹಾಡು ಹಸು ಎಲ್ಲ ಒಳಗೆ ಕಟ್ಟಾಕಿದ್ದೀನಿ. ನಾನು ಸಿದ್ದಿ ಒಂದು ಇಲಿನ ಇಟ್ಕೊಂಬಂದು
ಹಿರಿ ಹಿಡ್ಕೊಂಬಂದು ಸಾಯಿಸ್ಬಿಟ್ಟು ಇಲ್ಲಿ ಇಕ್ಕೋಗಿದ್ದಾಳೆ, ರಾತ್ರಿಗೆ ಬಂದು ತಿನ್ನೋಣ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ತಡೀರಿ ನೋಡಿ. ಇಲ್ಲಿ ಇಟ್ಕೊಂಬಂದು ಹಾಕ್ಬಿಟ್ಟು ಸಿದ್ದಿ ಸಾಯಿಸಾಕ್ಬಿಟ್ಟು ಇಲ್ಲಿ ಇಕ್ಬಿಟ್ಟು ಹೋಗಿದ್ದಾಳೆ. ಅಲ್ಲಿ ತಗೊಂಡೋದ್ರೆ ನಮ್ಮ ಕೆಂದ ಕಿತ್ಕೊತಾನೆ ಅಂದ್ಬಿಟ್ಟು ಇಲ್ಲಿ ಇಕ್ಬಿಟ್ಟು ಹೋಗೋಳೆ. ಫ್ರೆಂಡ್ಸ್, ಹಾಗೆಯೇ ನೈಟು ಯಜಮಾನ್ರು ಪಾನಿಪುರಿ ತೊಗೊಬಂದಿದ್ರು, ಅದನ್ನು ಬ್ಯಾಟಿಂಗ್ ಮಾಡ್ತಾ ಇದ್ದೆ. ಮತ್ತು ಶನಿವಾರ ಬೆಳಗ್ಗೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಊರೊಳಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು. ದೇವಸ್ಥಾನಕ್ಕೆ ಹೊರಟಿದ್ದೆ. ಹಸ್ಬೆಂಡು ಅವರು ಮೊಬೈಲ ಒಳಗಡೆ ಬಿಟ್ಟು ಬಂದುಬಿಟ್ಟಿದ್ರು, ಮತ್ತೆ ಅದನ್ನು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ರು. ಫ್ರೆಂಡ್ಸ್, ಫೈನಲಿ ಪೂಜೆ ಎಲ್ಲ ಮುಗೀತು. ನೆಕ್ಸ್ಟು ಇವಾಗ ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಪೂಜೆ ಮಾಡಿಕೊಂಡು ಬಸ್ ಹತ್ರ ಅಂದರೆ ಟಿ ಟಿ ಗಾಡಿ ಮಾಡಿದರು, ಅಲ್ಲಿ ಹೋಗ್ತಾ ಇದ್ದರು. ಏನಪ್ಪ ಅಂತ ಅಂದರೆ ನಮ್ಮ ಹಳ್ಳಿ ಕಡೆ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿಗೆ ಹೊರಟ್ರೆ ಈ ರೀತಿ ಹೊರಡ್ತಾರೆ. ನನಗಂತೂ ತುಂಬಾ ಖುಷಿ ಆಯಿತು ನೋಡಿಬಿಟ್ಟು.
ಫ್ರೆಂಡ್ಸ್, ಫೈನಲಿ ಇವತ್ತಿನ ವಿಡಿಯೋ ಇದಾಗಿತ್ತು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.